ಕಾವೇರಿ ನಿವಾಸದಿಂದ ಶಕ್ತಿ ಭವನಕ್ಕೆ ಆಗಮಿಸಿದಂತಹ ಸಿಎಂ ಕಡತ ವಿಲೇವಾರಿಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೆಲವೊಂದಷ್ಟು ಕಡತಗಳ ವಿಲೇವಾರಿ ಕೆಲಸದಲ್ಲಿ ತೊಡಗಿದ್ದಾರೆ. ಇದು ಕೂಡ ಒಂದು ರೀತಿ ಕುತೂಹಲ ಕೆರಳಿಸಿದೆ. ಯಾಕೆ ತರಾತುರಿಯಲ್ಲಿ ಕೆಲವೊಂದಷ್ಟು ಕಡತಗಳ ವಿಲೇವಾರಿ ಆಗ್ತಾ ಇದೆ? ಹಾಗಾದ್ರೆ ಶಕ್ತಿ ಭವನದಲ್ಲಿ ಕಡತ ವಿಲೇವಾರಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಈಗ ಕಾವೇರಿ ನಿವಾಸದಿಂದ ಶಕ್ತಿ ಭವನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಡತ ವಿಲೇವಾರಿಯನ್ನ ಮಾಡ್ತಾ ಇದ್ದಾರೆ. ರೇಸ್ ಕೋರ್ಸ್ ರಸ್ತೆ ಸಮೀಪ ಇರುವಂತಹ ಈ ಶಕ್ತಿ ಭವನದಲ್ಲಿರುವಂತಹ ಸಿಎಂ ಕೆಲವೊಂದಷ್ಟು ಫೈಲ್ಗಳು, ಕೆಲವೊಂದಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂಥದ್ದು, ಒಂದಷ್ಟು ಫೈಲ್ಗಳಿಗೆ ಸಿಗ್ನೇಚರ್ ಹಾಕುವಂಥದ್ದಿದೆ. ಅದೆಲ್ಲವನ್ನು ಕೂಡ ಶೀಘ್ರವಾಗಿ ವಿಲೇವಾರಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಬಹುಶಃ ಇದು ಸಿಎಂ ಅವರ ಒಂದು ರೊಟೀನ್ ಇದ್ದೂ ಇರಬಹುದು. ಕೆಲವೊಂದಷ್ಟು ಫೈಲ್ಗಳು ಬಾಕಿ ಇರುತ್ತೆ, ಪೆಂಡಿಂಗ್ ಇರುತ್ತೆ, ಅದೆಲ್ಲದಕ್ಕೂ ಕೂಡ ಸೈನ್ ಹಾಕಬೇಕು, ಇಂಥವೆಲ್ಲ ಕೂಡ ಇರುತ್ತೆ. ಇನ್ನು ಉಳಿದಂತೆ ಈಗಾಗಲೇ ಈ ಪವರ್ ಶೇರಿಂಗ್ ವಿಚಾರ, ಅಧಿಕಾರ ಹಸ್ತಾಂತರದ ಬಗ್ಗೆ ಏನು ಚರ್ಚೆಗಳು ಬೇರೆ ನಡೀತಾ ಇದೆಯಲ್ಲ, ಸೊ ಅದರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರು ಕೂಡ ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಕೆಲವೊಂದಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ, ಸಿಗ್ನೇಚರ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಮೂಡುತ್ತೆ. ಇನ್ನು ಇದೆಲ್ಲದರ ಜೊತೆಗೆ ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದೆ ಅಂತ ಕಲಬುರಗಿಯಲ್ಲಿ ಆರ್ ಅಶೋಕ್ ಅವರು ಮತ್ತೆ ಅದೇ ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ. ಈ ಮುಂಚೆ ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ ಆಗುತ್ತೆ ಕ್ರಾಂತಿ ಅನ್ನುವಂಥದ್ದು ಏನು ಮಾತಾಡಿದ್ವಲ್ಲ, ಆದ್ರೆ ಸದ್ಯ ನಾವೇನು ಕೂಡ ಸರ್ಕಾರ ಮಾಡೋದಕ್ಕೆ ಏನು ಸಿದ್ಧರಿಲ್ಲ. ನಾವು ಕಾಂಗ್ರೆಸ್ ಶಾಸಕರ ಜೊತೆ ಸೇರಿ ಸರ್ಕಾರ ಮಾಡೋದಕ್ಕೆ ಅದ್ರ ಬಗ್ಗೆ ಏನು ಮಾತೇ ಇಲ್ಲ, ಅದ್ರ ಬಗ್ಗೆ ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಅವ್ರ ಸಹವಾಸನೆ ಬೇಡ. ನಮಗೆ ಸರ್ಕಾರ ಬಿದ್ದರೆ ನಾವು ಚುನಾವಣೆಗೆ ಹೋಗ್ತೀವಿ. ಮಹಾರಾಷ್ಟ್ರ, ಬಿಹಾರ ರೀತಿ ಇಲ್ಲಿಯೂ ಕೂಡ ನಾವು ಖಂಡಿತವಾಗ್ಲೂ ಗೆಲ್ತೀವಿ. ಕಾಂಗ್ರೆಸ್ ಮನೆಯಲ್ಲಿ ಜಗಳ ಶುರುವಾಗ್ತದೆ. ಜಗಳ ಬೀದಿಗೆ ಬಂದಾಗ ಗವರ್ನರ್ ಭೇಟಿ ಆಗ್ತೀವಿ. ನಮ್ಮ ನಿಯೋಗ, ಬಿಜೆಪಿಯ ನಿಯೋಗ ಹೋಗಿ ಗವರ್ನರ್ನ ಭೇಟಿ ಮಾಡ್ತೀವಿ ಅನ್ನುವಂಥದ್ದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಅರ್ಧ ಆಯುಷ್ ಮುಗ್ದೋಯ್ತಲ್ಲ, ಮನುಷ್ಯನ ಅರ್ಧ ಆಯುಷ್ ಮುಗ್ದೋದ. ಈಗ ನಾನು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ನವೆಂಬರ್ ಡಿಸೆಂಬರಲ್ಲಿ ಆಗುತ್ತೆ ಪ್ರಳಯ ಅಂತ ಹೇಳಿದ್ದೀನಿ. ಅವ್ರೇನು ಹೇಳಿದ್ರು? ಜ್ಯೋತಿಷ್ಯ ಅಂದರು. ಈಗ ಆಗ್ತಾ ಇರೋದೇನು? ಪ್ರಳಯ ತಾನೇ ಆಗ್ತಾ ಇರೋದು. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಹೋಗ್ತಾ ಇದ್ದಾರಲ್ಲ ಡೆಲ್ಲಿಗೆ, ಖರ್ಗೆ ಮನೆಗೆ. ಸಿದ್ದರಾಮಯ್ಯ ಡಲ್ ಔಟ್ ಅವರೇ ಅಲ್ಲ, 3 ದಿನದಿಂದ ಅವರು ಡಲ್ ಔಟ್, ಅವ್ರು ಪೂರ್ತಿ ಡಲ್ ಆಗಿ ಮನೆಯಲ್ಲಿ ಹಾಕೊಂಡಿದ್ದಾರೆ. ಸರ್ಕಾರ ಬಿದ್ದೋದ್ರೂ ಆಶ್ಚರ್ಯ ಬೀಳಬೇಡಿ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ. ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತಾವ್ರೆ. ಸ್ವಲ್ಪ ರೋಡಿಗೆ ಬರಲಿ. ರೋಡಿಗೆ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ, ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ, ಸರ್ಕಾರನೇ ಇಲ್ಲ, ಸತ್ತೋಗಿದೆ, ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನು ಕೊಡ್ತೀರಿ. ಗ್ಯಾರಂಟಿ. ಅದೇನು ನೀರಿಗೆ ಬಂದವರು ಅದೇನು ಹೇಳ್ತಾರೆ, ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರೆ. ಈಗ ಊರಿಗೆ ಬಂದಾಗಿದೆ ಎಲ್ಲ. ಅವಾಗ ಗಂಟು ಮುಟ್ಟೆ ಎಲ್ಲ ಕಟ್ಟಿದ್ರು.